ನಾಡಿನ ಎಲ್ಲ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಒಂದು ಹಬ್ಬ ಅಲ್ಲ, ರೈತ ವರ್ಗ ಹೊಸ ಒಂದು ಹೊಲದಲ್ಲಿ ಬೆಳೆಯುವಂಥ ಬೆಳೆಯನ್ನು ಸಂಸ್ಕರಣೆ ಮಾಡಿ ಮಾರುಕಟ್ಟೆಗೆ ಕೊಡ್ತಕ್ಕಂಥ ಒಂದು ದಿನ. ರಾಸುಗಳು, ಈ ನಾವೇನು ದಿನನಿತ್ಯ ರಾಸನ್ನು ಉಪಯೋಗಿಸ್ತೀವಿ, ಈ ಗಾಡಿ ಹೊಡಿಯೋಕ್ಕಿರ್ಬೋದು, ಉಳುಮೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕ್ಯಾರಿ ಮಾಡಲಿಕ್ಕಿರ್ಬೋದು, ಅದನ್ನೆಲ್ಲ ಏನು ಅಲಂಕಾರ ಮಾಡಿ ಕಿಚ್ಚಾಯಿಸೋದು, ಆ ಥರದ್ದೆಲ್ಲ ಇದು ಒಂದು ರೀತಿ ಬೇರೆ ಎಲ್ಲ ಹಬ್ಬಕ್ಕಿಂತ ರೈತರ ಹಬ್ಬ. ಇದು ಕೃಷಿಕರ ಹಬ್ಬ. ರೈತರು ಇದನ್ನು ಭಾಳ ಸಂತೋಷ ಪಡ್ತಕ್ಕಂಥ ಹಬ್ಬ. ಹಾಗಾಗಿ ಇವತ್ತು ಈ ಒಂದು ಹಬ್ಬಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ನಾವು ರೈತರಿಗೆ ಬೆಳೆಯುವಂಥ ಬೆಳೆಗಳಿಗೆ ಒಳ್ಳೆಯ ಆದಾಯ ಸಿಕ್ಕಬೇಕು ಮತ್ತು ರೈತರ PMFE ಯೋಜನೆ ಅಡಿನಲ್ಲಿ ನಾವು ಕೊಡ್ತಕ್ಕಂಥದ್ದು ರೈತರಿಗೆ ತಲುಪಬೇಕು ಮತ್ತು ಸುಸ್ಥಿರತೆ, ಸಮಗ್ರ ಕೃಷಿ ತಂತ್ರಜ್ಞಾನ, ಯಂತ್ರೋಪಕರಣಕ್ಕೆ ಹೋಗಬೇಕು. ಈ ರಾಜ್ಯದಲ್ಲಿ ಕನ್ನಡಿಗರಿಗೆ ಕೃಷಿ ಇಲಾಖೆಯಿಂದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ಸಿನ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತು ಅವರಿಗೆ ಇನ್ಶೂರೆನ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅತಿವೃಷ್ಟಿನಲ್ಲಿ ಅವರಿಗೆ ಕಬ್ಬಿನ ಬೆಲೆ ವಿಚಾರದಲ್ಲಿ ಕೊಟ್ಟಂಥದ್ದು ಇರ್ಬೋದು ಮತ್ತು ಯಂತ್ರೋಪಕರಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಸಹ ಉಪಯೋಗ ಆಗಲಿ. ಸೊ ಒಳ್ಳೆ ಏನು ಮಳೆ 2 ವರ್ಷ ಆಗಿ ಇವತ್ತು ಸಹ ಕಟ್ಟೆಗಳಲ್ಲಿ ನೀರು ತುಂಬಿದೆ. ಸೊ ಎಲ್ಲ ಬೆಳೆಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಸೊ ಮುಂದಿನ ವರ್ಷವೂ ಸಹ ಇದೇ ರೀತಿಯಲ್ಲಿ ಹಸಿರು ನೀರು ಮತ್ತು ಒಳ್ಳೆ ಬೆಳೆದು ಇಳುವರಿ ಬಂದು ರೈತರು ಖುಷಿಯಾಗಿರಲಿ ಅಂತೇಳಿ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಈ ಒಂದು ಸಂಕ್ರಾಂತಿ ಶುಭಾಶಯಗಳನ್ನ ಹೇಳಿ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.